ನಾವು ಒಮಿನಿ ಬೇಕು ಅಂತಕ್ಕಂಥವ್ರಿಗೆ ಈ ಸರಿ ಎಷ್ಟಿದೆ ಒಮಿನಿಗಳು? ಸರ್ 6 ಗಾಡಿ ಇದೆ ಸರ್. 70,000 ರೂಪಾಯಿಗೆ ಎಸ್ಟಿಮ್ ಕೊಡ್ತೀನಿ. ಫರ್ಡ್ ಫಿಯೆಸ್ಟಾ 2,10,000. ಎಂಜಾಯ್ ಎಷ್ಟಿದೆ ಅಣ್ಣ? ಸರ್ 2 ಗಾಡಿ ಇದಾವೆ. 2 ಗಾಡಿ. ಹೌದು. 7 ಸೀಟರ್ ಗಾಡಿ. ಎರಟಿಗ 3 ಹೇಳಿದ್ರಲ್ಲ, ಅದ್ರಲ್ಲಿ ವೈಟ್ ಕಲರ್ ಇಲ್ಲೊಂದಿದೆ. ಹೌದು ಸರ್. ಅಣ್ಣ ಡಸ್ಟರ್ 110 PS 345. ಅಣ್ಣ ಹೋಂಡಾ ಸಿಟಿ 3,30,000. 2,25,000ಕ್ಕೆ. ಎ ಸ್ಟಾರ್ ಸ್ಯಾಂಟ್ರೋ 1,45 ಸರ್. ಆಲ್ಟೋ 95. ಸ್ಪಾರ್ಕ್ 1,30,000. ಅಣ್ಣ ಈ ಆಲ್ಟೋ ರೇಟ್ ಸರ್ 1,45,000. ಇಲ್ಲೊಂದು ಆಲ್ಟೋ ಇದೆ 1,75,000. 15 ಮಾಡಲು ಮ್ಯಾನ್ಯುಯಲ್ ಕ್ವಿಡ್. ಹೌದು. ಏನ್ ರೇಟು? 2,35,000. ಅಣ್ಣ ಬ್ರೆಝಾ 2 ಇದಾವೆ. ಹೌದು ಸರ್. ಅದ್ರ ಮಾಡಲು ಇದು 2021, ಇದು 2021. ಅದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್, ಇದು ಸಿಂಗಲ್ ಓನರ್. 1,40,000ಕ್ಕೆ. ಸರ್ ಫಿಗೋ. ಅಣ್ಣ ರಿಡ್ಜ್ ಸರ್ 10 ಮಾಡಲು ಏನ್ ರೇಟ್ ಹೇಳ್ತಾ ಇದ್ದೀರಾ? 2,90,000. ಸಿಂಗಲ್ ಓನರ್ ಇಂಡಿಕಾ ವಿಸ್ಟಾ ಸರ್ 1,65,000. ಅಣ್ಣ 12 ಮಾಡ್ಲಾ ಇದು? ಸರ್ 12 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಎಷ್ಟು ರೇಟ್? 1,90,000. ಅಣ್ಣ ವರ್ಣ ಎಷ್ಟಿದಾವೆ? ಸರ್ 4 ಗಾಡಿ ಇದಾವೆ. ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? 2,40,000 ಸ್ಟಾರ್ಟ್ ಆಗುತ್ತೆ. ಎಲ್ಲ ಟಾಪ್ ಎಂಡಾ? ಎಲ್ಲ ಟಾಪ್ ಅಂಡ್ ಮಾಡಲ್ ಗಾಡಿನೇ, ಎಲ್ಲ ಡೀಸೆಲ್ ಗಾಡಿನೇ. ಅಣ್ಣ i20 ಆಸ್ಟಾ ಟಾಪ್ ಎಂಡ್ ಅಲ್ವಾ? ಹೌದು ಸರ್. ಏನ್ ರೇಟ್ ಹೇಳ್ತಾ ಇದ್ದೀರಾ? 6,40,000. ಯಾವ ಮಾಡ್ಲು? 19 ಮಾಡಲು. ನೋಡಿ ಇಕೋ ಸ್ಪೋರ್ಟ್ಸ್ ಬೇಕಂದ್ರೆ 18 ಮಾಡಲು ಟಾಪ್ ಎಂಡ್, ಅದರಲ್ಲೂ ಟೈಟಾನಿಯಂ 1.5 ಡೀಸೆಲ್. ನಿಸ್ಸಾನ್ ಟೆರನೋ 110 PS ಡೀಸೆಲ್ 4,65,000. ನೋಡಿ 21 ಮಾಡಲ್ ಹ್ಯುಂಡೈ ವರ್ನಾ ಬೇಕಂದ್ರೆ ಡೀಸೆಲ್ ವೇರಿಯಂಟ್ ಇದೆ. ಅಣ್ಣ ಡೀಸೆಲ್ ವೇರಿಯಂಟ್ ಇದು? ಹೌದು ಸರ್. ಡೀಸೆಲ್ ಸ್ವಿಫ್ಟ್. ಹೌದು. 14 ಮಾಡಲ್. ಹೌದು. ಏನ್ ರೇಟ್? 4,45,000. 14 ಮಾಡಲ್ ನ್ಯಾನೋ ಮ್ಯಾನ್ಯುಯಲ್ 1,60,000. ಅಣ್ಣ 16 ಮಾಡಲು ವ್ಯಾಗನರ್ 4,45,000. ಅಣ್ಣ 20 ಮಾಡಲ್ ಆಪಲ್ ಶೇಪ್ ಸ್ವಿಫ್ಟ್ 5,65,000. ಅಣ್ಣ ಗ್ರ್ಯಾಂಡ್ ಐಟನ್ ಬೇಕು ಅಂದ್ರೆ 4,35,000. ಮಾಡ್ಲು 18 ಮಾಡಲು. ಆಲ್ಟೋ ಹುಡುಕ್ತಾ ಇರೋರ್ಗೆ 21 ಮಾಡಲ್ ಇದೆ. ಹೌದು ಸರ್. ಇಗ್ನಿಸ್ ಬೇಕು ಅನ್ನೋರ್ಗೆ 17 ಮಾಡಲ್ ಇದೆ. ಅಲ್ಲೇನ್ ನೋಡ್ತಾ ಇದೀರೋ ರಿಂಗ್ ರೋಡ್ ಅದು. ಆ ಕಡೆ ಗುರುಗುಂಟಪಾಳ್ಯದಿಂದ ಬ್ರಿಡ್ಜ್ ಸ್ಟಾರ್ಟ್ ಆದ್ರೆ ಅಪ್ ಟು ನಾಗರಬಾವಿ ಬರ್ತಕ್ಕಂಥದ್ದೇ. ನಾಗರಬಾವಿ ಬ್ರಿಡ್ಜ್ ಇಂದ ಹೋಗ್ತಾ ಇದ್ರೆ ಇಲ್ಲೇ ಲೆಫ್ಟ್ ಸೈಡ್ ಕಾಣಿಸ್ತಕ್ಕಂಥದ್ದೇ ನೆಕ್ಸ್ಟ್ ಕಾರ್ಸ್ ಅಂತ ಹೇಳಿ. ನೋಡಿ ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ನೋಡಿ ನೀವೇನು ಹೈಲೈಟ್ಸ್ ಅಲ್ಲಿ ನೋಡಿದ್ರು ಹೌದು, ಅವೆಲ್ಲ ಕಾರ್ಗಳು ಇಲ್ಲಿರ್ತಕ್ಕಂಥದ್ದು. ಎಗೇನ್ ಮತ್ತೆ ನೆಕ್ಸ್ಟ್ ಕಾರ್ಸ್ ನಾಗರಬಾವಿಗೆ ಬಂದಿದ್ದೀನಿ. ಅಣ್ಣ ಯಾವ ಮಾಡ್ಲು ಮೇಲೆ ಲೋನ್ ಆಗುತ್ತೆ ಎಲ್ರಿಗೂ? ಸರ್ 2012 ಮೇಲೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ತೀವಿ. ಎಲ್ರಿಗೂ ಲೋನ್ ಆಗುತ್ತೆ. ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಅಷ್ಟೇ. ಪ್ರೊಫೈಲ್ ಒಂದು ಚೆನ್ನಾಗಿರುತ್ತೆ. ಇವತ್ತು ಸ್ಟಾಕ್ ಜಾಸ್ತಿ ಇರ್ತಕ್ಕಂಥ ಕಾರ್ಸ್ ಅಂತ ತಗೊಂಡ್ರೆ ಸರ್ ಇವತ್ತು ಶಿಫ್ಟ್ ಅಲ್ಲಿ ಇದಾವೆ. ಎಷ್ಟಿದಾವೆ ಗಾಡಿಗಳು? ಸ್ವಿಫ್ಟ್ ಎಷ್ಟಿದಾವೆ? ಬ್ರೀಜಾ ಎಷ್ಟಿದಾವೆ? ಶಿಫ್ಟ್ ಅಲ್ಲಿ ಒಂದು 4-5 ಗಾಡಿ ಇದಾವೆ. ಒಮಿನಿ ಇದಾವೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಒಮಿನಿಲಿ ಒಂದು 6 ಗಾಡಿ ಇದಾವೆ. ಇದು 7 ಸೀಟರ್ ಗಾಡಿ. ವರ್ಣಾದಲ್ಲಿ ಒಂದು 4 ಗಾಡಿ ಇದಾವೆ. ಎರಿಟಿಗಾದಲ್ಲಿ ಒಂದು 4-5 ಗಾಡಿ ಇದಾವೆ. ವರ್ಣ ಬೇಕು ಅಂದ್ರೆ ಬ್ರೀಜಾದಲ್ಲಿ ಒಂದು 4 ಗಾಡಿ ಇದಾವೆ. ವರ್ಣದಲ್ಲಿ ಒಂದು 4 ಗಾಡಿ ಇದಾವೆ. ಪೆಟ್ರೋಲ್ ಡೀಸೆಲ್ ಎರಡು ಇದೆಯಾ? ಬೇಕಾದ್ರೆ ಗಾಡಿಗಳು ಇದಾವೆ ಸರ್. ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ? ಪೆಟ್ರೋಲ್ ಇದಾವೆ, ಡೀಸೆಲ್ ಇದಾವೆ. 2012 ಮೇಲೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರೆ ಲೋನ್ ಮಾಡಿಸ್ಕೊಡೋಣ. ಓಕೆ, ನಿಮ್ಮ ಬಾಯರೆ ನೀವೇ ಹೇಳ್ಬಿಡಿ ಎಲ್ಲಿ ಬರುತ್ತೆ ನಿಮ್ಮ ಶೋರೂಮ್ ಅಂತ. ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ನಮ್ಮ ನೆಕ್ಸಾ ಕಾರ್ಸ್ ಬೋರ್ಡ್ ಸಿಗುತ್ತೆ. ಖಂಡಿತ ಕನ್ಫ್ಯೂಸ್ ಆದ್ರೆ ನೀವು ಆಯ್ ಅಂತ ಕಳ್ಸೋ ಲೊಕೇಶನ್ ಕೂಡ ನಾವು ಸೆಂಡ್ ಮಾಡ್ತೀರಾ ಅಲ್ವಾ? ಆಲ್ರೆಡಿ ಇಲ್ಲಿ ನೋಡ್ಕೊಳ್ಳಿ, ಈ ಕಡೆ ಬನ್ನಿ. ಅಲ್ಲಿ ರಿಂಗ್ ರೋಡಲ್ಲಿ ಏನು ವೆಹಿಕಲ್ ಹೋಗ್ತಾ ಇದೆಯೋ ಆ ಬ್ರಿಡ್ಜ್ ಕೆಳಗಡೆನೆ ನಮ್ಮೂರ ತಿಂಡಿ ಹೋಟೆಲ್ ಇರ್ತಕ್ಕಂಥದ್ದು. ಆ ಬ್ರಿಡ್ಜ್ ಕೆಳಗೆ ಸ್ಟ್ರೈಟ್ ಆಗಿ ಹಿಂಗೆ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಕಾರ್ಗಳು ಪಾರ್ಕ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕಾರ್ಸ್ ಬೋರ್ಡ್ ಕೂಡ ಕಾಣಿಸುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳ್ಸಿದ್ರೆ ಲೊಕೇಶನ್ ಸಮೇತ ಕಳ್ಸಿಕೊಡ್ತಾರೆ. ಅಣ್ಣ ಬನ್ನಿ ಪಟಾಪಟ್ ಅಂತ ಸ್ಟಾರ್ಟ್ ಮಾಡ್ಬೋದು. ನಮ್ಮೂರ ತಿಂಡಿ ಹೋಟ್ಲು ಕ್ಯಾಶ್ ಕೌಂಟರ್ ಹತ್ರ ನಿಂತ್ಕೊಂಡು ನೋಡೋದು ನಮ್ಮ ನೆಕ್ಸಾ ಕಾರ್ಸ್ ಬೋರ್ಡ್ ಕಾಣಿಸುತ್ತೆ. ಖಂಡಿತ ಕಾಣಿಸುತ್ತೆ. ಸ್ಟಾರ್ಟ್ ಮಾಡೋಣ ಮತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಪಟಾಪಟ್ ಅಂತ ಹೇಳಿ ಆಲ್ಮೋಸ್ಟ್ ಲೈಟ್ಲಿ ನೆಗೋಷಿಯಬಲ್ ಇರೋ ಥರ ಫೈನಲ್ ಪ್ರೈಸ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡಿ. ಹೌದು ಅಲ್ವಾ? ಹಾಗಾದ್ರೆ ಮೊದಲನೇ ವೆಹಿಕಲ್ ಸಿಯಾಜ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು ಬಂದು 2017 ಮಾಡಲು ಸೆಕೆಂಡ್ ಓನರ್. 92,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದು ಇಲ್ಲ. ಡೆಲ್ಟಾ ವೇರಿಯಂಟು, ಪೆಟ್ರೋಲ್ ಗಾಡಿ ತುಂಬ ಚೆನ್ನಾಗಿದೆ. ಸರ್ ಇದು ಬಂದು ಕಸ್ಟಮರ್ ಕೋಟಿಗೆ ಬಂದು 5,65,000 ಹೇಳ್ತಾರೆ. ಸರ್ 5,25,000 ರೂಪಾಯಿ ಮಾಡ್ಕೊಡೋಣ ಸರ್. ಒಂದು 5 ಲಕ್ಷಕ್ಕೆ ರೌಂಡ್ ಫಿಗರ್ ಆಗ್ಬೋದು. ಆನ್ ಟೇಬಲ್ ಬಂದು ಮಾತಾಡೋಣ. ಸರ್ ಒಂದು ಕೆಲಸ ಮಾಡಲಿ ಸರ್, ಕಸ್ಟಮರ್ ಬಂದ್ಬಿಟ್ಟು ನಮ್ಗೆ ಇಷ್ಟ ಆಗಿದೆ ಅಂದ್ರೆ ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ವೇರಿಯಂಟ್ ಗಾಡಿ 17 ಮಾಡಲ್. ಯಾವ್ದು ಇದು ವೇರಿಯಂಟ್ ಸಿಯಾಜ್ ಅಲ್ಲಿ? ಸರ್ ಡೆಲ್ಟಾ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ನಿಮ್ಗೆ 80% ಲೋನ್ ಕೂಡ ಮಾಡಿಸ್ಕೊಡೋಣ. ನೋಡಿ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಸ್ಕ್ರೀನ್ ಶಾಟ್ ಕೂಡ ತಗೋಬಹುದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಎಲ್ರಿಗೂ ಇಷ್ಟವಾಗಂತ ಕಾರ್ ಅಂದ್ರೆ ಒಂದು ಇಕೋ ಸ್ಪೋರ್ಟ್ಸ್, ಒಂಥರ ಕಾಂಪ್ಯಾಕ್ಟ್ SUV ಅಂತಾನೆ ಕರಿಬೋದು ಈ ಕಾರ್ನ. ಅಣ್ಣ ಇದ್ರ ಡೀಟೇಲ್ಸ್. ಸರ್ ಇದು ಬಂದು 2018 ಮಾಡಲು ಸೆಕೆಂಡ್ ಓನರು, ಟೈಟಾನಿಯಮ್ ಇಕೋ ಸ್ಪೋರ್ಟ್ 92,000 ಓಡಿದೆ. ಯಾವ ಮಾಡಲ್ ಅಂದ್ರೆ? 18 ಮಾಡಲ ಸರ್. 18 ಮಾಡಲ್ ಟೈಟಾನಿಯಂ ಟಾಪ್ ಎಂಡ್ 1.5. ಹೌದು. ಓಕೆ, ಗಾಡಿ ಗುಡ್ ಕಂಡೀಷನ್ ಆಗೈತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಗರ್, ಒಳ್ಳೆ ಸಿಸ್ಟಮ್ ಇದೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಗುಡ್ ಕಂಡೀಷನ್ ಗಾಡಿ. 6 ಏರ್ ಬ್ಯಾಗ್ ಬರೋಂಥ ಗಾಡಿ ಸರ್ ಇದು. ಪೆಟ್ರೋಲ್ ಡೀಸೆಲ್ ಅಣ್ಣ? ಸರ್ ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಬರೋಂಥ ಗಾಡಿ. ಅದರಲ್ಲೂ ಸೆಲೆಕ್ಷನ್ ಕಲರ್ ಅಂದ್ರೆ ವೈಟ್ ಕಲರ್.
ಏನ್ ರೇಟ್ ಹೇಳ್ತಾ ಇದ್ದೀರಾ? ಕ್ಲಾಸ್ ಆಗೈತೆ ಗಾಡಿ. 8 ಲಕ್ಷ ಕಸ್ಟಮರ್ ಕೋಟಿಂಗ್ ಇದೆ ಸರ್. ಒಂದು 7,65,000 ರೂಪಾಯಿ ಕೊಡೋಣ. 7,65,000ಕ್ಕೆ 18 ಮಾಡಲು ಇಕೋ ಸ್ಪೋರ್ಟ್ಸ್ ಟಾಪ್ ಎಂಡ್. ಓನರ್ ಜಿನಿಯನ್ ಮೀಟರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್. ಜಿನಿಯನ್ ಮೀಟರ್ 92,000 ಓಡಿದೆ. ರೀಪ್ಲೇಸ್ಮೆಂಟ್ ಕೂಡ ಯಾವುದಿಲ್ಲ. ಫಸ್ಟ್ ನೋಡಿ, ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇಕೋ ಸ್ಪೋರ್ಟ್ ಡೀಸೆಲ್. ಅದೇ ರೀತಿ ಯಾರಿಗಾದ್ರೂ ನಿಸಾನ್ ಟೆರಾನೋ ಬೇಕಂದ್ರೆ ಟೆರಾನೋ ಕೂಡ ಇದೆ. ಇದ್ರ ಡೀಟೇಲ್ಸ್ ಅಣ್ಣ? ಸರ್ ಇದು ಬಂದು 2013 ಮಾಡಲು ಸೆಕೆಂಡ್ ಓನರ್ 110 PS. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗು ಎಲ್ಲ ಬರುತ್ತೆ. ಗುಡ್ ಕಂಡೀಷನ್ ಆಗೈತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಕೂಡ ಡಸ್ಟರ್ ಇಂಜಿನ್ ಟೆರಾನೋ ಅಷ್ಟೇನೆ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಇದು ಬಂದು ಒಂದು 4,85,000 ಹೇಳ್ತಾರೆ ಕಸ್ಟಮರು. ಸರ್ ಒಂದು 4,65,000 ರೂಪಾಯಿ ಮಾಡಿಸ್ಕೊಡೋಣ. 4,65,000 ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಮಾತಾಡ್ಕೊಳ್ಳಿ ಸರ್. ಬಂದು ಕಸ್ಟಮರ್ ಬಂದು ಓಕೆ ಮಾಡ್ಕೊಂಡು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಎಲ್ಲ ಇಷ್ಟ ಆಯ್ತು ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಜಾಸ್ತಿ ಆಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಹ್ಯುಂಡೈ ವರ್ನಾ ಯಾರಿಗಾದ್ರೂ ಬೇಕಂದ್ರೆ ಲೇಟೆಸ್ಟ್ ಮಾಡಲ್ ಇದೆ. ಯಾವ ಮಾಡಲ್ ಅಣ್ಣ ಇದು? ಸರ್ ಇದು ಬಂದು 2021 ಮಾಡಲು ಸೆಕೆಂಡ್ ಓನರು. ಓಡಿರೋದು 71,000 ಕಿಲೋಮೀಟರ್. ಜಿನಿಯನ್ ಮೀಟ್ರು. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಸನ್ ರೂಫ್ ಕೂಡ ಇದೆ. ಅದರಲ್ಲೂ ಪುಷ್ ಬಟನ್ ಸ್ಟಾರ್ಟ್. ಎಕ್ಸ್ಟ್ರಾರ್ಡಿನರಿ ಕ್ಲಾಸ್ ಗಾಡಿ. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದು 11,50,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ ಬಂದು ಒಂದು 11 ಲಕ್ಷಕ್ಕೆ ಮಾಡಿಕೊಡ್ತಾರೆ ಸರ್. 11 ಲಕ್ಷಕ್ಕೆ 2021 ಮಾಡಲು ಪೆಟ್ರೋಲ್ ವಿತ್ ಸನ್ ರೂಫ್ ಇರೋ ಸರ್. ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ SX ಟಾಪ್ ಅಂಡ್ ಮಾಡಲ್ ಗಾಡಿ ಸರ್. ನೋಡಿ, ಯಾರಿಗಾದ್ರೂ 21 ಮಾಡಲು ಡೀಸೆಲ್ ಬೇಕಂದ್ರೆ ವರ್ನಾ ಇದೆ. ಫೈನಲ್ ರೇಟ್ ಹೇಳ್ಬಿಡೋಣ ಸರ್. 11 ಲಕ್ಷಕ್ಕೆ ಮಾಡೋಣ. 11 ಲಕ್ಷಕ್ಕೆ ಮಾಡೋಣ. ನೋಡಿ, ಅದರಲ್ಲೂ ಆನ್ ಟೇಬಲ್ ಬಂದು ಮಾತಾಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಇದೆ. ಸ್ವಿಫ್ಟ್ ಡೀಟೇಲ್ಸ್ ಸರ್. ಶಿಫ್ಟ್ ಬಂದು 2014 ಮಾಡಲು ಸೆಕೆಂಡ್ ಓನರ್ ಗಾಡಿ. VDI ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಒಳ್ಳೆ ಸಿಸ್ಟಮ್ ಕೂಡ ಹಾಕ್ತಿದ್ದಾರೆ. ಲೆದರ್ ಸೀಟ್ಸ್, ಗುಡ್ ಕಂಡೀಷನ್ ಗಾಡಿ. ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮ್ಗಿನ್ನ 90% ಟೈರ್ ಕಂಡೀಷನ್ ಇದೆ ಸರ್. ಇದು ಬಂದು 4,65,000 ಕೋಟಿಂಗ್ ಇದೆ. 4.5 ಲಕ್ಷಕ್ಕೆ ಮಾಡಿಕೊಡೋಣ ಸರ್. 4.5 ಲಕ್ಷಕ್ಕೆ 2014 ಮಾಡಲು ಸೆಕೆಂಡ್ ಓನರ್ ಗಾಡಿ. ಅದರಲ್ಲೂ ಡೀಸೆಲ್ ಗಾಡಿ. ಡೀಸೆಲ್ VDI. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ವರ್ನಾ ನೋಡ್ತಾ ಇದೀವಿ. ಮತ್ತೊಂದು ಇದ್ರ ಡೀಟೇಲ್ಸ್ ಸರ್. ಅವಾಗಲೇ ತೋರಿಸಿ 21 ಮಾಡಲು ಜಾಸ್ತಿ ಆಯಿತು. ಬಜೆಟ್ ಜಾಸ್ತಿ ಆಯಿತು. ನಮ್ಗೆ ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅನ್ನೋದಾದ್ರೆ ಬನ್ನಿ ಸರ್. 10 ಸೆಕೆಂಡ್ ಓನರ್ ಗಾಡಿ. SX. ಇದು ಕೂಡ ಡೀಸೆಲ್ ಗಾಡಿ. ಟಾಪ್ ಅಂಡ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು ಒಂದು 2,58,000 ರೂಪಾಯಿಗೆ ಆಗುತ್ತೆ ಸರ್. 2,58,000 ಅದರಲ್ಲೂ ನೆಗೋಷಿಯಬಲ್. ಮಾಡ್ಕೊಡೋಣ ಸರ್. 10 ಮಾಡಲು ಸೆಕೆಂಡ್ ಓನರ್ ಗಾಡಿ. 2,38,000 ರೂಪಾಯಿ ಮಾಡಲ್ಲ ಸರ್. 2,38,000 ರೂಪಾಯಿ ಮಾಡ್ಕೊಡೋಣ. 38,000. ಹಾಗೆ ಯಾರಿಗಾದ್ರೂ ನ್ಯಾನೋ ಬೇಕಂದ್ರೆ ನ್ಯಾನೋ ಕೂಡ ಇದೆ. ಯಾವ್ದಣ್ಣ ನ್ಯಾನೋ? ಟ್ವಿಸ್ಟ್. ನ್ಯಾನೋದಲ್ಲಿ ಟ್ವಿಸ್ಟ್ ಅಲ್ಲಿ XT 14 ಮಾಡಲು ಸೆಕೆಂಡ್ ಓನರ್ 42,000 ಓಡಿದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಗಾಡಿ ಸರ್. ಇದು ಬಂದು 1,75,000. 1,60,000 ರೂಪಾಯಿ ಮಾಡ್ಕೊಡೋಣ ಸರ್. 1,60,000 ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? 25 ಇಂದ 27 ವರೆಗೂ ಮೈಲೇಜ್ ಬರುತ್ತೆ. ಬರೀ ಪೆಟ್ರೋಲ್ ಗಾಡಿನೇ? ಹೌದು. CNG ಇಲ್ಲ ಸರ್. 20 ಇಂದ 25 ನಿಮಗೆ 27 ವರೆಗೂ ಮೈಲೇಜ್ ಬರೋ ಮ್ಯಾನ್ಯುವಲ್ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ಸರ್. ವ್ಯಾಗನರ್ ಬಂದು 2016 ಮಾಡಲು ಸಿಂಗಲ್ ಓನರು. 35,000 ಓಡಿದೆ. ಜಿನಿಯನ್ ಮೀಟ್ರು. ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನಿಮಗೆ ಲೋನ್ ಕೂಡ 80% ಲೋನ್ ಆಗಂತ ಗಾಡಿ ಸರ್. ಇದು ಬಂದು 4,45,000 ರೂಪಾಯಿಗೆ ಆಗುತ್ತೆ. 4,45,000. ಇನ್ನು 10,000 ಕಮ್ಮಿ ಮಾಡಿ 4,35,000 ರೂಪಾಯಿ ಕೊಡೋಣ ಬನ್ನಿ ಸರ್. 4,35,000. 4,35,000 ರೂಪಾಯಿ ಲೋನ್ ಆಗುತ್ತಲ್ವಾ? ಖಂಡಿತ ಮಾಡಿಸ್ಕೊಡೋಣ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಯಾವ್ದಾದ್ರು ಬರಲಿ ಸರ್. ಯಾವ್ದಾದ್ರು ಇದು ಎಂಜಾಯ್ಗೆ ಆಗಲ್ಲ. ಇದು ಚವರ್ಲೆಟ್ ಕಂಪ್ನಿಗೆ ಆಗಲ್ಲ. ಮಿಕ್ಕಿದ ಮಾರುತಿ ಹೊಂಡಾ ಯಾವ್ದಕ್ಕನ ತಗೊಳ್ಳಿ ಲೋನ್ ಮಾಡಿಸ್ಕೊಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ i10 ಸರ್. ಇದು 2010 ಮಾಡಲು ಸಿಂಗಲ್ ಓನರ್. 82,000 ಓಡಿದೆ. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಒರಿಜಿನಲ್ ಇದೆ ಗಾಡಿ. ಮ್ಯಾಗ್ನ ವೇರಿಯಂಟ್. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. 2,45,000 ಕೋಟಿಂಗ್ ಇದೆ. 2,35,000 ರೂಪಾಯಿ ಕೊಡೋಣ. 2,35,000 ಅದರಲ್ಲೂ ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಎರ್ಟಿಗಾ ಬೇಕಂದ್ರೆ ಎರ್ಟಿಗಾ ಕೂಡ ಇದೆ. ಇದ್ರ ಡೀಟೇಲ್ಸ್ ಅಣ್ಣ? ಸರ್. ಇದು ಬಂದು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. ಅದರಲ್ಲೂ VDI 7 ಸೀಟರ್ ವೆಹಿಕಲ್. ಡೀಸೆಲ್ ವೇರಿಯಂಟ್. ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮ್ಗಿನ್ನ 80% ಟೈರ್ ಕಂಡೀಷನ್ ಇದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ ಸರ್. ಒಳ್ಳೆ ಮೈಲೇಜ್ ಗಾಡಿ ಸರ್. ಇದು ಬಂದು 5,25,000 ಕೋಟಿಂಗು. 4,90,000 ರೂಪಾಯಿ ಕೊಡೋಣ. 4,90,000 ಅದರಲ್ಲೂ ಸ್ಲೈಟ್ಲಿ ಆನ್ ಟೇಬಲ್ ಬನ್ನಿ ಮಾಡೋಣ ಸರ್. ಬಂದು ಕಸ್ಟಮರ್ ಓಕೆ ಮಾಡ್ಕೊಳ್ಳಿ ಸರ್. ನಮ್ಗೆ ಇಷ್ಟ ಆಗಿದೆ ಗಾಡಿ ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಅಣ್ಣ, ಈ ಲೈನಲ್ಲಿ ತುಂಬಾ i10ಗಳು ನಿಲ್ಸ್ಬಿಟ್ಟಿದ್ರಿ. ಎಲ್ಲ ಸೋಲ್ಡ್ ಔಟಾ ಸರ್? ಇದು ಎಲ್ಲ ಸೋಲ್ಡ್ ಔಟ್ ಇಲ್ಲ.
ಶಿಫ್ಟ್ ಬೇಕಾ, ಗ್ರ್ಯಾಂಡ್ ಐಟನ್ ಬೇಕಾ, LX ಅಲ್ಲ ಲಾಸ್ಟ್ ಟೈಮ್ ಈ ವಿಡಿಯೋ ಲೈನ್ ತುಂಬಾ 5 ಗಾಡಿ ಲಾಸ್ಟ್ ಟೈಮ್ ಇದ್ವಲ್ಲ, ಒಬ್ರೇ 3 ಗಾಡಿ ತಗೊಂಡೋದ್ರು. ಐಟನ್ ಗಾಡಿಗಳು 3 ಒಬ್ರೇ ತಗೊಂಡ್ರು. ಈಗ ಈ ಜಾಗದಲ್ಲಿ ಸ್ವಿಫ್ಟ್ ಇದೆ ಲೇಟೆಸ್ಟ್ ಮಾಡಲು. ಇದು ಬಂದು 2020 ಮಾಡಲು ಸಿಂಗಲ್ ಓನರ್ ಗಾಡಿ, 76,000 ರಿವೈನ್ ಆಗಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಓಕೆ, ಗಾಡಿ ಗುಡ್ ಕಂಡೀಷನ್ ಆಗೈತೆ. 5,85,000 ಕೋಟಿಂಗು. ಫೈನಲ್ ಟು ಫೈನಲ್ ಬಂದು 5,65,000 ರೂಪಾಯಿ ಕೊಡೋಣ ಸರ್. 5,65,000 ಅದರಲ್ಲಿ ನೆಗೋಷಿಯಬಲ್ ಆಗುತ್ತೆ, ಕಾಂಟ್ಯಾಕ್ಟ್ ಮಾಡಬಹುದು. 80% ಲೋನ್ ಆಗುತ್ತೆ, ಖಂಡಿತ ಮಾಡಿಸ್ಕೊಡೋಣ. ಗ್ರ್ಯಾಂಡ್ ಐಟನ್ ಅಣ್ಣ ಸರ್, ಇದು ಗ್ರ್ಯಾಂಡ್ ಐಟನ್ 2018 ಮಾಡಲು ಸಿಂಗಲ್ ಓನರ್ ಗಾಡಿ, ಮ್ಯಾಗ್ನಾ ವೇರಿಯಂಟ್ ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಇದು ಬಂದು 4,65,000 ಕೋಟಿಗಿದೆ ಸರ್. 4,35,000 ರೂಪಾಯಿ ಕೊಡೋಣ. 4,35,000 4,35,000 ಕೂಡ ಆಗುತ್ತೆ. ಮಾಡಲು ಸಿಂಗಲ್ ಓನರ್, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ನಾವೇ ಮಾಡಿಸ್ಕೊಡ್ತೀವಿ. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ ಅಣ್ಣ ಸರ್. ಆಲ್ಟೋ LXi ಬಂದು 2020 ಮ್ಯಾನುಫ್ಯಾಕ್ಚರಿಂಗ್, 21 ರಿಜಿಸ್ಟ್ರೇಷನ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. 3,75,000 ರೂಪಾಯಿ ಬೇಡ, 3,35,000 ರೂಪಾಯಿ ಮುಗಿಸ್ಕೊಡೋಣ ಸರ್. 3,35,000 ರೂಪಾಯಿ ಮುಗಿಸ್ಕೊಡೋಣ. ಅದರಲ್ಲೂ ಸ್ಲೈಟ್ಲಿ ಇನ್ನೂ 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಲೋನ್ ಬೇಕಾ? ಲೋನ್ ಕೂಡ ಆಗುತ್ತೆ, ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ನೋಡಿ, ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಆಲ್ರೆಡಿ ನಂಬರ್ ಇದೆ, ಅದೊಂದು ಸ್ಕ್ರೀನ್ ಶಾಟ್ ತಗೊಂಡು ಗಾಡಿ ನೋಡಿ ಸರ್. ಫಸ್ಟ್ ಕ್ಲಾಸ್ ಆಗಿದೆ ಅಣ್ಣ. ಯಾವ ಮಾಡ್ಲಣ್ಣ? ಇದೇನು 11 ಮಾಡ್ಲಾ? ಯಾವ್ದಿದು? 21 ಮಾಡಲು. 21 ಮಾಡಲು. ಅದರಲ್ಲೂ ಈ ಸಾರಿ ನಮ್ಮ ನೆಕ್ಸಾ ಕಾರ್ಸ್ ಅಲ್ಲಿ ಪ್ರೆಸೆಂಟ್ ಎಲ್ಲ ಗುಡ್ ಕಂಡೀಷನ್ ಗಾಡಿಗಳು ಇದಾವೆ ಈ ಸರಿ ಖಂಡಿತ. ಇದು ಎಕ್ಸ್ಪ್ರೆಸ್ಸೋ ಸರ್. ಎಕ್ಸ್ಪ್ರೆಸ್ ಅಲ್ಲ, ಇಗ್ನೇಶ್. ಸಾರಿ, ಇಗ್ನೇಶ್ ಅಲ್ಲ, ಇಗ್ನೇಶ್ ಸರ್. ಇದು ಬಂದು 2017 ಮಾಡಲು, ಸೆಕೆಂಡ್ ಓನರು, ಡೆಲ್ಟಾ ವೇರಿಯಂಟು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಓಕೆ, ಕಂಪನಿ ಫಿಟೆಡ್ ಸಿಸ್ಟಮ್, ಸೀಟ್ ಕವರ್ ಎಲ್ಲ ಏನು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಇದೆ. ಯಾವ ಮಾಡಲ್ ಅಂದ್ರೆ ಸರ್? 17 ಮಾಡಲು, ಸೆಕೆಂಡ್ ಓನರು. ಓಡಿರೋದು ಬರೀ 75,000 ಕಿಲೋಮೀಟರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಹೆಂಗಿದೆ ಸರ್ ನೋಡಿ ಸರ್. ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ. ಸರಿ ಹೇಳಿ ಮಾಡಲ್ಲ ಅವ್ರಿಗೆ ಸರ್. 17 ಮಾಡಲು ಸರ್. 17 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಫಸ್ಟ್ ಕ್ಲಾಸ್ ಆಗಿದೆ. ಫೈನಲ್ ರೇಟ್ ಏನಾಗುತ್ತೆ ಸರ್? ಇದು 4,45,000 ರೂಪಾಯಿ ಕೊಟ್ಬಿಡೋಣ. 4,45,000ಕ್ಕೆ 17 ಮಾಡಲ್ ಇಗ್ನಿಸ್. ಹೌದು ಸರ್. ಕಂಪನಿ ಫಿಟೆಡ್ ಆಸ್ ಇಟ್ ಈಸ್ ಹೆಂಗಿದೆಯೋ ಎಲ್ಲ ಹಂಗೆ ಇದೆ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ, ಲೋನು ಕೂಡ ಆಗುತ್ತೆ. ಫೈನಲ್ ಪ್ರೈಸ್ ಹೇಳ್ಬೋದಾದ್ರೆ ಸರ್ 4,45,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಹೇಳ್ತಾ ಇದ್ದೀನಿ ಅಂದ್ರೆ ಕಸ್ಟಮರ್ ಬಂದು ಓಕೆ ಮಾಡ್ಕೊಂಡು ಟೆಸ್ಟ್ ಡ್ರೈವ್ ಮಾಡಿ ಟೇಬಲ್ ಹತ್ರ ಕುಂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಖಂಡಿತ. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ವ್ಯಾಗನರ್ ಇದೆ, ಇದ್ರ ಡೀಟೇಲ್ಸ್ ತಿಳಿಸೋದಾದ್ರೆ ಸರ್. ಅದು ಬಂದು 2014 ಮಾಡಲು, ಸಿಂಗಲ್ ಓನರು, VXi ಅಂದ್ರೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ. ಎಲ್ಲ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ತೋರಿಸಿ ನೀವು. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಸರ್. ಇದು ಬಂದು 3,65,000 ಬೇಡ ಸರ್. 3,45,000 ರೂಪಾಯಿ ಕೊಡೋಣ. 3,45,000 ಡೀಲ್. ಇನ್ನ 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ, ಬರ್ಲಿ ಸರ್. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ K10 ಇದೆ, ಇದ್ರ ಡೀಟೇಲ್ಸ್ ಸರ್. ಆಲ್ಟೋ K10 ಬಂದು 2014 ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಗಾಡಿ. 84,000 ಓಡಿದೆ. ಜಿನಿಯನ್ ಮೀಟರ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ ಸರ್. 2,45,000 ರೂಪಾಯಿ ಕೊಡೋಣ. 2,45,000 ರೂಪಾಯಿ ಕೊಡೋಣ. ಆಲ್ಟೋ K10. ಹೌದು ಸರ್. ಯಾವ ಮಾಡಲ್ ಅಂದ್ರೆ ಸರ್? 14-15. 2,45,000ಕ್ಕೆ ಆಲ್ಟೋ K10. ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಓನರ್ ಎಷ್ಟಣ್ಣ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. 2,75,000 ಹೇಳ್ತಾರೆ ಬಜಾರಲ್ಲಿ. ನಾನು 2,35,000 ರೂಪಾಯಿ ಕೊಡ್ತೀನಿ. ಇನ್ನೂ 10,000 ಡೌನ್. 2,35,000. ಹಾಗೆ ನೆಕ್ಸ್ಟ್ ವೆಹಿಕಲ್ ಎಸ್ಟಾರ್ ಅಣ್ಣ ಸರ್. ಸ್ಟಾರ್ ಬಂದು 2012 ಮಾಡಲು, ಸಿಂಗಲ್ ಓನರು, 88,000 ರಿವೈನ್ ಆಗಿದೆ. ಓಕೆ, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅದರಲ್ಲೂ ಆಟೋಮೆಟಿಕ್. ತುಂಬಾ ಜನ ಲೇಡೀಸ್ ಓಡಿಸ್ತಾ ಅಂತಾರೆ, ಆಟೋಮೆಟಿಕ್ ಕೇಳ್ತಾರೆ. 88,000 ಓಡಿದೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಗುಡ್ ಕಂಡೀಷನ್ ಗಾಡಿ ಸರ್. 2,35,000 ಕೊಡೋಣ. 2,35,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಇನ್ನ 10,000 ಕಮ್ಮಿ ಮಾಡೋಣ ಬನ್ನಿ. 225 ಮಾಡೋಣ. ಪಕ್ಕನ ಖಂಡಿತ ಮಾಡ್ಕೊಡೋಣ. ಅದರಲ್ಲೂ ಇನ್ನ 5,000 ಕಮ್ಮಿ ಮಾಡ್ಬೇಕಾ? ಖಂಡಿತ ಮಾಡ್ಕೊಡ್ತೀನಿ. 2,20,000 ರೂಪಾಯಿಗೆ ಫೈನಲ್ ರೇಟ್. ಅದು ಲೋನ್ ಕೂಡ ಬೇಕಾ? ಲೋನ್ ಕೂಡ ನಾನು ಮಾಡಿಸ್ಕೊಡ್ತೀನಿ. ಟೆಸ್ಟ್ ಡ್ರೈವ್ ಹೋಗಿ ಒಂದು ಫೈನಲ್ ಪ್ರೈಸ್ ನ ಮಾತಾಡ್ಕೊಳ್ಳಿ. ಅದೇ ನೆಕ್ಸ್ಟ್ ವೆಹಿಕಲ್ ಬ್ರೆಜಾ ಬೇಕನ್ನೋರಿಗೆ ಬ್ರೆಜಾ ಇದೆ. i20 ಇದಾವೆ. ಒಮಿನಿಗಳಂತೂ ಸುಮಾರು 5-6 ಗಾಡಿಗಳಿದಾವೆ. ಇಲ್ಲಿ i20 ನೋಡ್ತಾ ಇದೀವಿ. ಈ i20 ಡೀಟೇಲ್ಸ್ ತಿಳಿಸೋಣ ಸರ್. ಇದು ಬಂದು 18 ಮ್ಯಾನುಫ್ಯಾಕ್ಚರಿಂಗ್, 19 ರಿಜಿಸ್ಟ್ರೇಷನ್. ಆಸ್ತಾ ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 6 ಏರ್ ಬ್ಯಾಗ್ ಬರೋಂಥ ಗಾಡಿ ಸರ್. ಇದು ಓಡಿರೋದು ಬಂದು ಬರೀ 38,000 ಕಿಲೋಮೀಟ್ರು ಗಾಡಿ. ಫಸ್ಟ್ ಕ್ಲಾಸ್ ಆಗೈತೆ. ಪೆಟ್ರೋಲ್ ವೇರಿಯಂಟು.
ಸರ್ ಇದು ಬಂದು 6,75,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ ಬಂದು 6,40,000 ರೂಪಾಯಿ ಕೊಡೋಣ ಸರ್. ನೋಡಿ 6,40,000ಕ್ಕೆ ಆಸ್ಟಾ ಟಾಪ್ ಅಂಡ್ i20 ಸಿಗ್ತಾ ಇದೆ. ಅದರಲ್ಲೂ 2019 ಮಾಡಲು ಸರ್, ಲೇಟೆಸ್ಟ್ ಮಾಡಲ್. ಹೌದು, ಲೇಟೆಸ್ಟ್ ಮಾಡಲು. 80% ಲೋನ್ ಕೂಡ ಮಾಡಿಸ್ಕೊಡೋಣ ನೋಡಿ. ಹಾಗೆ ಯಾರಿಗಾದ್ರೂ ಬ್ರೆಜಾ ಬೇಕು ಅಂದ್ರೆ ಬ್ರೆಜಾ 2 ಇದೆ, ಒಂದು ವೈಟ್ ಕಲರ್ ಇದೆ, ಇನ್ನೊಂದು ಗ್ರೇ ಕಲರ್ ಇದೆ. ಎರಡು ಡೀಟೇಲ್ಸ್ ತಿಳಿಸಿ ಅಣ್ಣ. ಇದ್ರದ್ದು ಸರ್ ಇದು ಬಂದು ಇದು 2021 ಮಾಡಲು 21 VXI ಆಪ್ಷನಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ. ಓಡಿರೋದು ಬಂದು 64,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಸರ್ ಇದು ಬಂದು 8,50,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ ಬಂದು 8,25,000 ರೂಪಾಯಿಗೆ ಆಗುತ್ತೆ. 8,25,000 ಆನ್ ಟೇಬಲ್ ಕೂತ್ಕೊಳ್ಳಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಬರ್ಲಿ ಸರ್. ಫೈನಲ್ ಒಂದು 8 ಲಕ್ಷಕ್ಕೆ ಆಗುತ್ತಣ್ಣ ಇದು? ಸರ್ 8 ಲಕ್ಷಕ್ಕೆ ಬರಲ್ಲ, 8,25,000 ಸ್ವಲ್ಪ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಮಾಡ್ಕೊಡ್ತೀರಾ? ಇದಕ್ಕಿಂತ ಕಡಿಮೆ ಇರೋದು ಬೇಕಾ ನಿಮ್ಗೆ? 21 ಮಾಡಲ್ ಕೊಡ್ತಾರೆ. 21 ಮಾಡಲು, ಅದು 21 ಮಾಡಲು, ಇನ್ನು ಕಡಿಮೆ ಕೊಡ್ತೀನಿ. ಮ್ಯಾನುವಲ್ ಪುಷ್ ಬಟನ್ ಇದಕ್ಕೆಲ್ಲ? ಸರ್ ಇದು ಪುಷ್ ಬಟನ್. ಪುಷ್ ಬಟನ್ ಸ್ಟಾರ್ಟ್. VXI ಆಪ್ಷನಲ್ ಅಲ್ವಾ, ಪುಷ್ ಬಟನ್ ಸ್ಟಾರ್ಟ್. ಹಾಗೆ ನೆಕ್ಸ್ಟ್ ವೆಹಿಕಲ್ ವೈಟ್ ಕಲರ್ ಇದೆ. ನಮಗೆ ಹೆವಿ ಇದು ಬಜೆಟ್ ಜಾಸ್ತಿ ಆಗುತ್ತೆ ಅನ್ನೋದಾದ್ರೆ ಬನ್ನಿ ಸರ್. ಇದು 21 ಮಾಡಲು, 51,000 ಓಡಿದೆ. ZXI ಪ್ಲಸ್ ಫುಲ್ ಟಾಪ್ ಅಂಡ್ ಮಾಡಲ್ ಗಾಡಿ. ಓನರ್ ಸಿಂಗಲ್ ಓನರ್ ಸರ್. ಅದು ಸಿಂಗಲ್, ಇದು ಸಿಂಗಲ್. ಬರೀ ಇದು 7,60,000 ರೂಪಾಯಿ ಕೊಡ್ತೀನಿ. 7,60,000 ರೂಪಾಯಿ ಕೊಡ್ತೀನಿ. ಯಾಕೆ ಎರಡು ಸೇಮ್ ಮಾಡಲು? ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇರ್ತಾವಲ್ಲ ಸರ್, ಹಂಗಾಗಿ ಇದು ಕಸ್ಟಮರ್ ಇದೊಂದು ಚೂರು ಟಚ್ ಆಗಿದೆ. 1.5 ಲಕ್ಷ ಕಡಿಮೆ ಕೊಡೋಣ. 7,40,000 ರೂಪಾಯಿ ಕೊಡೋಣ. 7 ಲಕ್ಷಕ್ಕೆ ಹೆಚ್ಚು ಕಮ್ಮಿ ಡೀಲ್ ಆಗುತ್ತೆ. ಆನ್ ಟೇಬಲ್ ಬಂದು ಮಾತಾಡಲ್ಲ. 7 ಲಕ್ಷಕ್ಕೆ ಬರಲ್ಲ ಸರ್. 7 ಲಕ್ಷಕ್ಕೆ ಬರೋಂಗಿದ್ರೆ ಕಣ್ಣು ಮುಚ್ಕೊಂಡು ಇವತ್ತು ಈಗಲೇ ವಿಡಿಯೋ ನೋಡ್ತಿದ್ದಂಗೆ ಬಂದು ಎತ್ಕೊಂಡು ಆಗಲ್ಲ ಅಂತ ಹೇಳ್ತೀರಾ? ಖಂಡಿತ ಆಗಲ್ಲ. 7,40,000 ಮಾಡೋಣ ಬನ್ನಿ. 7,40,000 ಆನ್ ಟೇಬಲ್ ಬಂದು ಮಾತಾಡಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಕ್ಲೈಂಬರ್ ಬೇಕಂದ್ರೆ ಕ್ಲೈಂಬರ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಅಣ್ಣ? ಸರ್ ಇದು ಬಂದು 2018 ಮಾಡಲು, ಸಿಂಗಲ್ ಓನರು, ಕ್ಲೈಂಬರ್. ಆಟೋಮೆಟಿಕ್ ಮ್ಯಾನ್ಯುವಲ್ ಸರ್? ಆಟೋಮೆಟಿಕ್. ಓಡಿರೋದು ಬಂದು ಬರೀ 28,000. ಇದು ಕೂಡ ಒಳ್ಳೆ ಫೀಚರ್ಸ್ ಇದೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲು, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಒಳ್ಳೆ ಮೈಲೇಜ್ ಗಾಡಿ, 20+ ಮೈಲೇಜ್ ಬರುತ್ತೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸರ್ ಇದು ಬಂದು ಫೈನಲ್ ಟು ಫೈನಲ್ ಬಂದು 3,50,000 ರೂಪಾಯಿಗೆ ಆಗುತ್ತೆ. 3,50,000 ರೂಪಾಯಿ ಕೊಡೋಣ ಸರ್. 3.5 ಲಕ್ಷಕ್ಕೆ 18 ಮಾಡಲು ಆಟೋಮೆಟಿಕ್ ಕ್ಲೈಂಬರ್. ಓನರು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಓಕೆ. ಅದೇ ರೀತಿ ಒಮಿನಿಗಳು ನಿಲ್ಸಿದ್ರೆ ಇಲ್ಲ ಕಂಟಿನ್ಯೂಸ್ ಲೈನ್ ಆಗಿ. ಇದ್ರ ಡೀಟೇಲ್ಸ್ ಅಣ್ಣ? ಓಮಿನಿ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಂದ್ರೆ ಓಮಿನಿ. ಪ್ರೆಸೆಂಟ್ 6 ಗಾಡಿ ಇವಾಗಲೂ 6 ಗಾಡಿ ಇದಾವೆ. ಯಾಕಂದ್ರೆ ಲಾಸ್ಟ್ ಟೈಮ್ ಹಿಂಗೆ 6 ಗಾಡಿ ತೋರಿಸ ಒಂದೇ ದಿವಸ 3 ಗಾಡಿ ಸೇಲ್ ಅದ. ಇವಾಗ ನೋಡಿ ಸರ್ 6 ಗಾಡಿ ತೋರಿಸ್ತೀನಿ ನೋಡಿ ಸರ್. 16 ಮಾಡಲು, ಸಿಂಗಲ್ ಓನರ್ ಗಾಡಿ, 8 ಸೀಟರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 2,90,000 ರೂಪಾಯಿಗೆ ಆಗುತ್ತೆ. 2,90,000. ಇನ್ನು ಬನ್ನಿ 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. AC ಬರಲ್ಲ, ಫ್ಯಾನ್ ನೀವೇ ಹಾಕೋಬೇಕು. ಅವ್ರು ಆಲ್ರೆಡಿ ಫ್ಯಾನ್ ಹಾಕಿದ್ದಾರೆ ಸರ್. ನೆಕ್ಸ್ಟ್ ಇದು 17 ಮಾಡಲು, ಸಿಂಗಲ್ ಓನರ್. ಇದು ಕೂಡ 8 ಸೀಟರ್ ವೆಹಿಕಲ್, CNG ಇದೆ. ಇದು ಕೂಡ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಇದು ಕೂಡ 2,90,000 ರೂಪಾಯಿ ಕೊಡೋಣ. 2,90,000 ರೂಪಾಯಿ ಕೊಡೋಣ. ಅದರಲ್ಲೂ ನೆಗೋಷಿಯಬಲ್. ಆನ್ ಟೇಬಲ್ ಮಾತಾಡ್ಕೊಳ್ಳಿ ಮಾಡೋಣ ಸರ್. ಏನಿದ್ರು ಕೋಟಿಂಗ್ ಪ್ರೈಸ್ ಆಲ್ಮೋಸ್ಟ್ ನಿಯರೆಸ್ಟ್ ಫೈನಲ್ ಹೇಳ್ತಾ ಇದ್ದಾರೆ. ಇದ್ರ ಡೀಟೇಲ್ಸ್ ಸರ್? ಇದು ಬಂದು 2015 ಮಾಡಲು, ಸಿಂಗಲ್ ಓನರ್ ಗಾಡಿ, 2,50,000 ರೂಪಾಯಿ ಕೊಡೋಣ. ಎಷ್ಟು ಸೀಟರ್ ಗಾಡಿ? 5 ಸೀಟರ್. 5 ಸೀಟರ್ 2.5 ಲಕ್ಷ. 2.5 ಲಕ್ಷ. ಇದು ಅಣ್ಣ? ಸರ್ ಇದು ಬಂದು 2007 ಮಾಡಲು, 5 ಓನರ್ ಆಗಿದೆ. ಇದು ಕಸ್ಟಮರ್ಗೆ 1,55,000 ರೂಪಾಯಿ ಬೇಕಂತೆ. ಒಂದು 5,000 ಹೆಚ್ಚು ಕಡಿಮೆ ಮಾಡ್ಬೋದು. 5 ಓನರ್ ಗಾಡಿ ಚೆನ್ನಾಗಿದೆ ಸರ್. 1 ಲಕ್ಷ ವಿತ್ LPG ಇದೆ. 1,55,000 ಬೇಕಂತೆ. 1,50,000 ರೂಪಾಯಿಗೆ ಮಾಡಿಸ್ಬೋದು. ಅವರು ಕೇಳಿದ್ದು ಅದನ್ನೇ. ಹೌದು, ನೀವು ಹೇಳ್ತಾ ಇರೋದು? ನಾನು ಹೇಳ್ತಾ ಇರೋದು ಅದೇ. 1,50,000 ನಮ್ಮವೆಲ್ಲ ಪಾರ್ಕಿಂಗ್ ಸೇಲಿಗೆ ಬಂದದೆ. 1,40, 1,30 ಸರ್. 1,30ಕ್ಕೆಲ್ಲ ಕೊಡಲ್ಲ ಅವರು. 1,45ಕ್ಕೆ ಮಾಡ್ಸೋಣ. ಸರಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಫಿಯಟ್ ಪುಂಟೋ 14 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ. ಅದರಲ್ಲೂ 2,20,000 ಹೇಳ್ತಾರೆ. 1,85,000 ರೂಪಾಯಿಗೆ ಮಾಡ್ಬೋದು ಸರ್. 1,85,000 ರೂಪಾಯಿಗೆ ಮಾಡ್ಬೋದು. 85,000 ಯಾರಿಗಾದ್ರೂ ಬೇಕಾದ್ರೆ 14 ಮಾಡಲಣ್ಣ? 14 ಮಾಡಲು. ಓನರ್ ಸೆಕೆಂಡ್ ಓನರು ನೋಡಿ. ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ. ಹ್ಯುಂಡೈ ವರ್ನಾ ನಿಮ್ದೇನಾ ಸರ್? ಹ್ಯುಂಡೈ ವರ್ನಾ ನಮ್ದೇನೆ. ಇಲ್ಲಿರೋವೆಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮವೇ ಗಾಡಿ. SX ಟಾಪ್ ಅಂಡ್ ಮಾಡಲು. ಅಲ್ಲಿ 2 ವರ್ನ ಒಳಗಡೆ ಇದಾವೆ. ಒಂದು 21 ಮಾಡಲು, ಒಂದು 10 ಮಾಡಲು. ಇದು ಸರ್ ಇದು 2012 ಮಾಡಲು, ಸೆಕೆಂಡ್ ಓನರ್ ಗಾಡಿ. 88 ಚೇಂಜ್ ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ. ಇದರಲ್ಲೂ ಡೀಸೆಲ್ ಗಾಡಿನಿ. SX ಟಾಪ್ ಅಂಡ್ ಮಾಡಲು. ಸರ್ ಇದು ಬಂದು 4 ಲಕ್ಷ ಕೋಟಿಂಗ್ ಇದೆ. ಒಂದು 3,90,000 ರೂಪಾಯಿಗೆ ಆಗುತ್ತೆ. 3,90,000 ರೂಪಾಯಿಗೆ ಆಗುತ್ತೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೆಕೆಂಡ್ ಓನರು ನೋಡಿ. SX ಟಾಪ್ ಅಂಡ್ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫಿಗೋ ನಿಮ್ದು?
ಸರ್ ಫಿಗೋನು ನಮ್ಮದೇ. ಇದ್ರ ಡೀಟೇಲ್ಸು ಯಾಕೋ ಮುನ್ಸ್ಕೊಂಡು ಈ ಕಡೆ ನಿಂತಿದ್ದಾನೆ, ಅವ್ನು ಆ ಕಡೆ ತಿರುಗಿಸ್ಬೇಕು. ಹೇಳಿ ಸರ್. ಸರ್ ಇದು ಬಂದು 2012 ಮಾಡಲು ಸಿಂಗಲ್ ಓನರ್ ಗಾಡಿ, 2,10,000 ಕೋಟಿಂಗ್ ಇರೋದು. ಫೈನಲ್ ಬಂದು 1,90,000 ರೂಪಾಯಿಗೆ ಆಗುತ್ತೆ. 1,90,000 ರೂಪಾಯಿಗೆ ಆಗುತ್ತೆ. ಅದರಲ್ಲೂ ಡೀಸೆಲ್ ಗಾಡಿ. ಡೀಸೆಲ್ ಎಷ್ಟು? ಸಿಂಗಲ್ ಓನರ್ ಗಾಡಿ ಸರ್ ಇದು. ಸಿಂಗಲ್ ತೊಗೊಂಡೋಗ್ಬೋದು 1,90,000 ರೂಪಾಯಿಗೆ ಕಣ್ಣು ಮುಚ್ಕೊಂಡು ತೊಗೊಂಡೋಗ್ಬೋದು ಗಾಡಿ ನೋಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ತಾವೇರ ಬೇಕು, ಎಂಜಾಯ್ ಬೇಕು, ಟಾಟಾ ಇಂಡಿಕಾ ವಿಸ್ಟಾ ಬೇಕು, ಹಾಗೆ ರಿಡ್ಜ್ ಬೇಕು ಅಂದರೆ ಈ ಲೈನಲ್ಲಿ ಕೂಡ ಗಾಡಿಗಳಿದ್ದಾವೆ, ಸ್ವಿಫ್ಟ್ಗಳು ಕೂಡ ಇದ್ದಾವೆ. ಅಣ್ಣ ತಾವೇರ ರೇಟು? ಸರ್ ಟವೇರಾ ಬಂದು 2015 ಮಾಡಲು ಸಿಂಗಲ್ ಓನರ್ 8 ಸೀಟರ್ ವೆಹಿಕಲ್, ಎಲ್ಲೋ ಬೋರ್ಡ್ ಕಾರು, ಎಲ್ಲೋ ಬೋರ್ಡ್ ಗಾಡಿ. ದುಡಿಯೋ ಅಂಥವ್ರಿಗೆ ಒಳ್ಳೆ ಗಾಡಿ. ಗಾಡಿನೂ ಚೆನ್ನಾಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ ಮಾಡಿಕೊಡ್ತೀವಿ. ಟ್ಯಾಕ್ಸಿಂದ ಹಿಡಿದು ಎಫ್ಸಿಂದ ಹಿಡಿದು ಫುಲ್ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಕಂಡೀಷನ್ ಕೊಡ್ತೀವಿ ಸರ್. 3 ಲಕ್ಷಕ್ಕೆ ಆಗುತ್ತೆ. 3 ಲಕ್ಷ. ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಎಂಜಾಯ್ ಸರ್ ಚೆವರ್ಲೆಟ್ ಎಂಜಾಯ್ 2014 ಮಾಡಲು ಸಿಂಗಲ್ ಓನರು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 3 ಲಕ್ಷ ಕೋಟಿಂಗು, 2,90,000 ರೂಪಾಯಿ ಕೊಡೋಣ. 2,90,000 ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. ಅದರಲ್ಲೂ 7 ಸೀಟರ್ ವೆಹಿಕಲ್ 2,90,000 ರೂಪಾಯಿ ಕೊಡೋಣ. ಹಾಗೆ ಟಾಟಾ ಇಂಡಿಕಾ ಸರ್ ಟಾಟಾ ಇಂಡಿಕಾ ವಿಸ್ಟಾ ಕ್ವಾರ್ಟರ್ ಜೆಟ್ ಇಂಜಿನ್ 2009 ಮಾಡಲು ಸಿಂಗಲ್ ಓನರು, ಫ್ರೆಶ್ ಎಫ್ಸ್ ಇದೆ 29ವರೆಗೂ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. ಒಳ್ಳೆ ಮೈಲೇಜ್ ಬರೋಂಥ ಗಾಡಿ. 1,70,000 ಕೋಟಿಂಗ್ ಇದೆ. ಫೈನಲ್ ಬಂದು 1,60,000 ರೂಪಾಯಿಗೆ ಆಗುತ್ತೆ ಸರ್. 1,60,000 ರೂಪಾಯಿ ಕೊಡೋಣ. ಅದರಲ್ಲೂ ನೆಗೋಷಿಯಬಲ್ ಆನ್ ಟೇಬಲ್ ಮಾತಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ಲು ಮಾರುತಿ ಸುಜುಕಿ ರಿಡ್ಜ್ ಸರ್ ಇದು ಬಂದು 10 ಸಿಂಗಲ್ ಓನರು, ಅದರಲ್ಲೂ ಡೀಸೆಲ್ ಗಾಡಿ LDI ಓಡಿರೋದು 72,000. ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಳ್ಳೆ ಮೈಲೇಜ್ ಗಾಡಿ. ಸರ್ ಇದು ಬಂದು ಫೈನಲ್ ಬಂದು 3 ಲಕ್ಷಕ್ಕೆ ಆಗುತ್ತೆ. 3 ಲಕ್ಷ. ಇನ್ನೊಂದು 10,000 ಹೆಚ್ಚು ಕಡಿಮೆ ಮಾಡೋಣ. ಲೋನ್ ಆಗುತ್ತಲ್ಲ ಅಣ್ಣ? 2,90,000 ರೂಪಾಯಿಗೆ 10 ಮಾಡಲಿ ಲೋನ್ ಸಿಗಲ್ಲ. 12 ಮಾಡಲು ಮೇಲೆ 2,90,000 ಫೈನಲ್ ಆಗುತ್ತೆ. ಹಂಗೂ ಬೇಕು ಅಂದ್ರೆ ಲೋನ್ ಬೇಕೇ ಬೇಕು. 1-2 ಲಕ್ಷ ಅಡ್ಜಸ್ಟ್ ಮಾಡಿ ಇನ್ನೊಂದು ಲಕ್ಷ ಲೋನ್ ಹಾಕ್ಸ್ಕೊಡಿ ಅಂತಂದ್ರೆ ಸ್ಟೇಟ್ ಲೋನ್ ಬೇಕಾದ್ರೆ ಕೊಡಿಸ್ಕೊಡೋಣ. ಅಷ್ಟೇ, ಖಂಡಿತ ಮಾಡಿಸ್ಕೊಡೋಣ. ಮತ್ತೆ ಫಿಗೋ ಬಂದು 10 ಮಾಡಲು ಸೆಕೆಂಡ್ ಓನರು, ಪೆಟ್ರೋಲ್ ಗಾಡಿ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಗುಡ್ ಕಂಡೀಷನ್ ಗಾಡಿ ಸರ್. ಸರ್ ಇದು ಬಂದು 1,48,000 ರೂಪಾಯಿಗೆ ಆಗುತ್ತೆ. 1,48,000 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಡೀಸೆಲ್ ಪೆಟ್ರೋಲಾ? ಸರ್ ಪೆಟ್ರೋಲ್ ಗಾಡಿ. 1,40 ಕಣ. 1,40ಕ್ಕೆ ಕೊಡಂಬಿಡಿ ಸರ್. ತಗೊಂಡ್ಲಿ. ಸ್ವಿಫ್ಟ್ ಡಿಸೈರ್ ಬಂದು 2015 ಮಾಡಲು ಸಿಂಗಲ್ ಓನರು, VXI ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಪೆಟ್ರೋಲ್ ಗಾಡಿ ಸರ್ ಬರೀ 4,40,000 ರೂಪಾಯಿ ಕೊಟ್ಬಿಡೋಣ. 4,40,000ಕ್ಕೆ ಸ್ವಿಫ್ಟ್ ಡಿಸೈರ್. ಯಾವ್ದಿದು? ಸ್ವಿಫ್ಟ್ ಡಿಸೈರ್ ಅಲ್ಲಿ ಸಿಂಗಲ್ ಓನರ್ VXI ಸರ್. VXI ಮಿಡ್ ಸೆಗ್ಮೆಂಟ್ ಪೆಟ್ರೋಲ್. ಹೌದು. ಯಾವ ಮಾಡಲ್ ಅಂದ್ರೆ 15 ಮಾಡಲು ಸಿಂಗಲ್ ಓನರ್ ಗಾಡಿ. 4,40,000 ಕೊಡೋಣ ಸರ್. ತಗೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಸರ್ ಇದು 10 ಮಾಡಲು ಸೆಕೆಂಡ್ ಓನರ್ ಗಾಡಿ, VDI ಡೀಸೆಲ್ ಗಾಡಿ ಚೆನ್ನಾಗಿದೆ. ಬರೀ 2,70,000 ರೂಪಾಯಿ ಕೊಡೋಣ. 2,70,000. 2,70,000 ಡೀಸೆಲ್ ಗಾಡಿ. 2.5 ಆಗ್ಬೋದಾ ಸರ್? ಸರ್ 2.5ಗೆ ಪೆಟ್ರೋಲ್ ಗಾಡಿ ಸಿಗಲ್ಲ ಸರ್. ಇಲ್ಲ ಆಗುತ್ತಾ ಇಲ್ಲ ಕೇಳ್ತಾ ಇದ್ದೀನಿ ಸರ್. 2,75,000 ಮಾಡಿ. 70,000 ಹೇಳಿದ್ರೆ 75 ಹೇಳಿ. ಫೈನಲ್ ಹೇಳಿ. 2,70,000 ಅದೇ ಫೈನಲ್. ಹಾಗೆ ಜಾಜ್ ಇದೆ ಸರ್. ಜಾಜ್ ಬಂದು 2016 ಮಾಡಲು, ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಓಡಿರೋದು ಮಾತ್ರ 54,000 ರಿವೈನ್ ಆಗಿದೆ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. 3,75,000 ರೂಪಾಯಿ ಕೊಡೋಣ. 3,75,000 ರೂಪಾಯಿ ಕೊಡೋಣ. ಇನ್ನು 5,000 ಕಮ್ಮಿ ಮಾಡಿ. 16 ಮಾಡಲಾ? 16 ಮಾಡಲು ಸರ್. ಜಾಜು ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಸರ್. ಗಾಡಿ ಮಾತ್ರ ಓಕೆ. ನೋಡಿ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. 3,70,000 ರೂಪಾಯಿ ಕೊಡೋಣ. 3,70,000 ತಗೊಳ್ಳಿ. 16 ಮಾಡಲು. ಹಾಗೆ ಸ್ಯಾಂಟ್ರೋ ಸರ್. ಸ್ಯಾಂಟ್ರೋ ಬಂದು GLS 2010 ಮಾಡಲು ಸಿಂಗಲ್ ಓನರು, 54,000 ಓಡಿದೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 2,10,000. ಫೈನಲ್ ಬಂದು 1,90,000 ರೂಪಾಯಿ ಕೊಡೋಣ. 1,90,000 ರೂಪಾಯಿ ಕೊಟ್ಬಿಡೋಣ. ಬಲೆನೋ ಇದೆಣ್ಣ ಸರ್. ಬಲೆನೋ ಬಂದು 2016 ಮಾಡಲು ಥರ್ಡ್ ಓನರು, ಬರೀ 63,000 ಓಡಿದೆ. ಡೆಲ್ಟಾ ವೇರಿಯಂಟು. ಒಂದು ರೀಪ್ಲೇಸ್ಮೆಂಟ್ ಇಲ್ಲ. ಗಾಡಿ ಗುಡ್ ಕಂಡೀಷನ್ ಆಗೈತೆ ಸರ್. ಇದು 4,45,000 ರೂಪಾಯಿ ಕೊಡೋಣ. 4,45,000 ರೂಪಾಯಿ ಕೊಡೋಣ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ 2011 ಮಾಡಲು ಸೆಕೆಂಡ್ ಓನರು, LXI ಆಲ್ಟೋ. ಬರೀ 1,90,000 ರೂಪಾಯಿ ಕೊಡೋಣ. 1,90,000 ರೂಪಾಯಿ ಕೊಡೋಣ. ಮುಗಿದ್ವಾ ಕಾರ್ಗಳು? ಮುಗಿದು ಇನ್ನೂ ಬೇಕಾದಷ್ಟು ನೋಡಿ ಸರ್. ಅಲ್ಲಿದ್ದಾವೆ. ಇಲ್ಲೊಂದು ಕೂಡ ಹೋಗೋಣ. ಇಲ್ಲೊಂದು VXI. ತುಂಬಾ ಜನ ಪೆಟ್ರೋಲ್ ಗಾಡಿ ಬೇಕು ಅಂತ ನೋಡಿ. ಇಲ್ಲೊಂದಿದೆ ಗಾಡಿ. ಇದ್ರ ಡೀಟೇಲ್ಸ್ ಯಾವ ಮಾಡಲಣ್ಣ ಇದು? ಸರ್ 2014 ಮಾಡಲು, 2013 ಮಾಡಲು. 14 ಅಲ್ಲ VXI. ಅದರಲ್ಲೂ ಮ್ಯಾಗ್ ವೀಲ್ ಎಲ್ಲ ಹಾಕ್ಸಿದ್ದಾರೆ ಕಸ್ಟಮರು. ಓನರ್ ಮಾತ್ರ 4th ಓನರ್ ಆಗಿದೆ. 4,25,000 ರೂಪಾಯಿ ಕೊಟ್ಬಿಡೋಣ. 425 ಅಷ್ಟೇ. ಇದ್ರ ಡೀಟೇಲ್ಸ್ ಬಂದು 2015 ಮಾಡಲು ಸೆಕೆಂಡ್ ಓನರು, RXL AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. 81
ಚೇಂಜ್ ಓಡಿದೆ. 81,000 ಒಂದು ಕಿಲೋಮೀಟರ್ ಓಡಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರೋಂಥ ಗಾಡಿ ಸರ್. RXL ಬರೀ 2,35,000 ರೂಪಾಯಿ ಕೊಡ್ತೀನಿ. 2,35,000 ರೂಪಾಯಿ ಕೊಡ್ತೀನಿ. ವಿತ್ ಲೋನ್ ಕೂಡ ಸಿಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೂ ಕೂಡ ಲೋನ್ ಕೂಡ ಬೇಕಾದ್ರೆ ನಾವು ಮಾಡಿಸ್ಕೊಡೋಣ. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಎ ಸ್ಟಾರ್ ಇದೆ ಸರ್. 12 ಮಾಡಲು ಸೆಕೆಂಡ್ ಓನರ್ ಗಾಡಿ, ಎ ಸ್ಟಾರ್ ಆಟೋಮೆಟಿಕ್. ಇದು ಕೂಡ VXI, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ 2,25,000 ರೂಪಾಯಿ ಮಾಡ್ಕೊಡೋಣ ಸರ್. ಅದರಲ್ಲೂ ನೆಗೋಷಿಯಬಲ್. ಬನ್ನಿ ಮಾತಾಡಿ. 5,000 ಹೆಚ್ಚು ಕಡಿಮೆ ಮಾಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಇದೆ ಸರ್. ಶಿಫ್ಟ್ ಬಂದು 2013 ಮಾಡಲು ಸಿಂಗಲ್ ಓನರು, VDI. 83,000 ಓಡಿದೆ. ಜಿನಿಯನ್ ಮೀಟ್ರು, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಬರೀ 3,80,000 ರೂಪಾಯಿ ಕೊಡೋಣ. 380. 3,80,000. ಅದರಲ್ಲೂ ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ನೆಕ್ಸ್ಟ್ ವೆಹಿಕಲ್ ಅಣ್ಣ ಸರ್. ಇದು ಬಂದು ಸ್ಪಾರ್ಕ್. ತುಂಬಾ ಜನ ಕಡಿಮೆ ಲೋ ಬಜೆಟ್ ಅಲ್ಲಿ ಬೇಕು ಅಂತಾರೆ ಸರ್. ಸ್ಪಾರ್ಕ್ ಬಂದು 2011 ಮಾಡಲು ಸೆಕೆಂಡ್ ಓನರ್ ಗಾಡಿ, ಬರೀ 80,000 ರೂಪಾಯಿ ಕೊಡ್ತೀನಿ ಸರ್. 11 ಮಾಡಲು ಸೆಕೆಂಡ್ ಓನರ್ 80,000 ರೂಪಾಯಿ ಕೊಡ್ತೀನಿ ಸರ್. ನೋಡಿ, ಸ್ಪಾರ್ಕ್ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಎಷ್ಟನೇ ಓನರ್ ಅಂದ್ರಣ್ಣ? ಸರ್ ಸೆಕೆಂಡ್ ಓನರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಯಾಂಟ್ರೋ ಬಂದು ಸರ್ ಇದು GL 2008 ಮ್ಯಾನುಫ್ಯಾಕ್ಚರಿಂಗ್, 9 ರಿಜಿಸ್ಟ್ರೇಷನ್, AC, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ವಿತ್ LPG ಕೂಡ ಇದೆ ಸರ್. ಬರೀ 1,50,000 ರೂಪಾಯಿ ಕೊಟ್ಟು 1,55 ಫ್ರೆಶ್ ಅಪ್ಸ್ ಇದೆ 29ವರೆಗೂ. 1,50,000 ರೂಪಾಯಿಗೆ ಕೊಡೋಣ ಸರ್. 1,50,000 ಮಾಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೊಂದು ಆಲ್ಟೋ ಇದೆಯಣ್ಣ ಸರ್. ಆಲ್ಟೋ ಬಂದು 2005 ಮಾಡಲು. ಇದು ಕೂಡ ಬರೀ 95,000 ರೂಪಾಯಿ ಕೊಡೋಣ ಸರ್. 1,10,000 ಕೋಟಿಂಗ್ ಇರೋದು, ಬರೀ 95,000 ರೂಪಾಯಿ ಕೊಟ್ಬಿಡೋಣ. 95,000 ರೂಪಾಯಿಗೆ. ಇದು ಸೇಲ್ಗಿದೆಯಾ ಸರ್? ಸ್ಪಾರ್ಕ್ ಇದು ಸೇಲ್ಗಿದೆ ಸರ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 10 ಸೆಕೆಂಡ್ ಓನರ್ ಗಾಡಿ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ಸ್ ಇದೆ. 1,30,000 ರೂಪಾಯಿಗೆ ಫ್ರೆಶ್ FC ಮಾಡಿಸ್ಕೊಡೋಣ. 1,30,000 ರೂಪಾಯಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಎಲ್ಲೋ ಬೋರ್ಡ್ ಒಮಿನಿ ಇದೆ. ಎಲ್ಲೋ ಬೋರ್ಡ್ ಸರ್. ಇದು ಬಂದು 10 ಸಿಂಗಲ್ ಓನರ್ ಗಾಡಿ, 1,90,000 ರೂಪಾಯಿ ಕೊಟ್ಬಿಡೋಣ. 1,00,000. ತುಂಬಾ ಜನ ಎಲ್ಲೋ ಬೋರ್ಡ್ ಒಮಿನಿ ಕೇಳ್ತಾ ಇರ್ತಾರೆ ಗೂಡ್ಸ್ ಹೊಡೆಯೋದಕ್ಕೆ. 1,90,000 ರೂಪಾಯಿ ಕೊಡೋಣ. 1,90,000. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ ಸರ್. ಆಲ್ಟೋ ಬಂದು ಆ ಕಡೆ ಇರೋದು ಮೆರೂನ್ ಕಲರ್ ಬಂದು 7 ಸೆಕೆಂಡ್ ಓನರ್, LXI. ಇದು 1,45,000 ರೂಪಾಯಿ ಕೊಡೋಣ. ಫೈನಲ್ ರೇಟ್ ಅದು 1,45,000. ಸಣ್ಣ ಪುಟ್ಟ ಕೆಲಸ ಇದೆ. ಇದೆಲ್ಲ ಮಾಡಿಸ್ಕೊಡ್ತೀರಾ ಸರ್? ಖಂಡಿತ ಮಾಡಿಸ್ಕೊಡಲ್ಲ. ಅದನ್ನೆಲ್ಲ ಮಾಡಿಸಿದ್ರೆ 1,75,000. ಹೌದಾ? ಬೇಡ, ಆಸ್ ಇಟ್ ಈಸ್ ಕಂಡೀಷನ್ ಮಾಡಿಸ್ಕೊಡ್ತೀರಾ? ಖಂಡಿತ ಮಾಡಿಸ್ಕೊಡೋಣ. ಏನ್ ರೇಟ್ ಫೈನಲ್ ಇದು ಸರ್? ಇವಾಗ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,45,000 ರೂಪಾಯಿ ಕೊಡೋಣ. ಇದು ಸರ್ ಇದು ಬಂದು 1,85,000 ರೂಪಾಯಿ. ಯಾವ ಮಾಡಲು? 11 ಮಾಡಲು. 1,85,000 ಕೊಡೋಣ. 85,000. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಸಿಟಿ ಯಾರಿಗಾದ್ರೂ ಬೇಕಾದ್ರೆ ಹೋಂಡಾ ಸಿಟಿ ಬಂದು 2011 ಮಾಡಲು ಸೆಕೆಂಡ್ ಓನರ್ ಗಾಡಿ, V ವರ್ಷನ್. ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 1,15,000 ಜಿನಿಯನ್ ಮೀಟರ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. 3,45,000 ಕೋಟಿಂಗ್ ಇರೋದು. ಫೈನಲ್ ಬಂದು 3,30,000 ರೂಪಾಯಿ ಕೊಡೋಣ. 3,30,000 ರೂಪಾಯಿ ಕೊಟ್ಬಿಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಎಲ್ಲೋ ಬೋರ್ಡ್ ಯಾರಿಗಾದ್ರೂ ಸ್ವಿಫ್ಟ್ ಡಿಸೈರ್ ಬೇಕಂದ್ರೆ ಅದು ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್? ಇದು ಬಂದು ಮಾಡಲು ಬಂದು 23 ಮಾಡಲು. 23 ಲೇಟೆಸ್ಟ್ ಮಾಡಲು. ಓಡಿರೋದೇ ಬರೀ 22,000 ಕಿಲೋಮೀಟರ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಕಸ್ಟಮರ್ ಕೋಟಿಂಗ್ ಬಂದು 7 ಲಕ್ಷ ಹೇಳ್ತಾರೆ. ಒಂದು 6,75,000 ರೂಪಾಯಿ ಮಾಡ್ಸೋಣ. 6,75,000 ರೂಪಾಯಿ. ಅದರಲ್ಲೂ ನೆಗೋಷಿಯಬಲ್ ಬೇಕಂದ್ರೆ ಮಾಡ್ಕೊಡ್ತೀರಾ? ಹೆಚ್ಚು ಕಡಿಮೆ ಮಾಡೋಣ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಡಸ್ಟರ್ ಬೇಕು ಅಂದ್ರೆ ಮತ್ತೆ ಎರ್ಟಿಗಾ ಕೂಡ ಇದಾವೆ, ಎಂಜಾಯ್ ಕೂಡ ಇದೆ. ಎರ್ಟಿಗಾ ಟೋಟಲ್ ಒಂದು 3 ಗಾಡಿ ಇದಾವಣ್ಣ ಸರ್? ಎರ್ಟಿಗಾ ಪ್ರೆಸೆಂಟ್ 3 ಗಾಡಿ ಇದಾವೆ. 3 ಗಾಡಿ ಇದಾವೆ. ಡಸ್ಟರ್ ಅಣ್ಣ ಡೀಟೇಲ್ಸ್? ಸರ್ 2013 ಮಾಡಲು, ಥರ್ಡ್ ಓನರು, 110 PS ಡಸ್ಟರು. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓನರ್ ಮಾತ್ರ 3 ಓನರು ಸರ್. ಇದು ಬರೀ 3,55,000 ರೂಪಾಯಿ ಕೊಡೋಣ. 3,55,000. ಇನ್ನೂ ಬನ್ನಿ, ಇನ್ನೂ 10,000 ಕಮ್ಮಿ ಮಾಡಿ 3,45,000 ರೂಪಾಯಿಗೆ 110 PS ಡಸ್ಟರ್ ಕೊಡೋಣ. ಡಸ್ಟರ್ ಡೀಸೆಲ್ ಪೆಟ್ರೋಲ್ ಅಣ್ಣ? ಸರ್ ಡೀಸೆಲ್ ಗಾಡಿ. ಈಗ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಅಸೆಂಟ್ ಬೇಕು ಅಂದ್ರೆ ಅಸೆಂಟ್ ಕೂಡ ಇದೆ. ಇದ್ರ ಡೀಟೇಲ್ಸ್? ಸರ್ ಇದು 2010-11 ಸೆಕೆಂಡ್ ಓನರ್ ಗಾಡಿ, ಥರ್ಡ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ವಿತ್ LPG ಕೂಡ ಇದೆ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಇದು 2,35,000 ಕೋಟಿಂಗು. ಒಂದು 2,10,000 ರೂಪಾಯಿ ಕೊಡೋಣ. 2,10,000 ರೂಪಾಯಿ ಕೊಡೋಣ. 10,000ಕ್ಕೆ. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಎರ್ಟಿಗಾ ಇನ್ನೊಂದಿದೆ. ಟೋಟಲ್ 4 ಅಲ್ಲ ಎರ್ಟಿಗಾ? ಸರ್ ಎರ್ಟಿಗಾದಲ್ಲಿ 3 ಗಾಡಿ ಇದೆ ಸರ್. ಟೋಟಲ್ 3 ಇಲ್ಲ, ಅಲ್ಲೊಂದು. 2013 ಮಾಡಲು, ಥರ್ಡ್ ಓನರು, ZDI ಟಾಪ್ ಅಂಡ್ ಮಾಡಲು. 5,75,000 ಕೋಟಿಂಗು. ಫೈನಲ್ ಬಂದು 5,35,000 ರೂಪಾಯಿಗೆ ಆಗುತ್ತೆ. 5,35,000 ರೂಪಾಯಿಗೆ ಆಗುತ್ತೆ. ಯಾವ್ದಣ್ಣ? ಪೆಟ್ರೋಲ್ ಡೀಸೆಲ್? ಇದು ಡೀಸೆಲ್ ಸರ್. ZDI ಟಾಪ್ ಅಂಡ್ ಮಾಡಲು. ಹಾಗೆ ಎಂಜಾಯ್ ಅಣ್ಣ? ಎಂಜಾಯ್ ಅಲ್ಲಿ
2013-14 ಸೆಕೆಂಡ್ ಓನರ್ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 7 ಸೀಟರ್ ವೆಹಿಕಲ್, 3,20,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು 3,05,000 ರೂಪಾಯಿ ಕೊಡೋಣ. 3,05,000ಕ್ಕೆ ಎಂಜಾಯ್ ತಗೊಳ್ಳಿ. ಹೌದು ಸರ್, ಡೀಸೆಲ್ ಗಾಡಿ, 7 ಸೀಟರ್ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಎರ್ಟಿಗಾ ಟಾಪ್ ಎಂಡ್ ಅಲ್ಲ ಇದು ZDI ಟಾಪ್ ಅಂಡ್ ಡೀಸೆಲ್. ಸರ್ 15 ಮಾಡಲು ಸಿಂಗಲ್ ಓನರ್ ಗಾಡಿ, ZDI ಟಾಪ್ ಅಂಡ್ ಮಾಡಲು 7 ಸೀಟರ್ ವೆಹಿಕಲ್ ಎರ್ಟಿಗಾ. 7,75,000 ಕೋಟಿಂಗ್ ಇರೋದು. 7,45,000 ರೂಪಾಯಿ ಮಾಡ್ಕೊಡೋಣ. 7,45,000. 45,000 ರೂಪಾಯಿ ಆನ್ ಟೇಬಲ್ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತಲ್ಲಣ್ಣ? ಸರ್ ಬರ್ಲಿ ಸರ್, ಕಸ್ಟಮರ್ ಬರ್ಲಿ ಸರ್. ನೆಕ್ಸ್ಟ್ ವೆಹಿಕಲ್ ಅಣ್ಣ ಸರ್ ಜೈಲೋ ಎಲ್ಲೋ ಬೋರ್ಡು 7 ಸೀಟರ್ ವೆಹಿಕಲ್, 14 ಮಾಡಲು ಸೆಕೆಂಡ್ ಓನರ್. ಎಲ್ಲೋ ಬೋರ್ಡು ಅಂದ್ರೆ ರಫೀಸೇ ಆಗಿರ್ತದೆ, ಸಣ್ಣ ಪುಟ್ಟ ಕೆಲಸ ಅದೇ ಮಾಡಿಸ್ಕೋಬೇಕು. ಆಸ್ ಇಟ್ ಈಸ್ ಕಂಡೀಷನ್ 1,45,000 ರೂಪಾಯಿ ಕೊಡ್ತೀನಿ. 1,45,000ಕ್ಕೆ ಜೈಲು. ಹೌದು, 7 ಸೀಟರ್ ವೆಹಿಕಲ್. ಯಾವ ಮಾಡಲು? 14 ಮಾಡಲು ಸರ್. 14 ಮಾಡಲು. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದಣ್ಣ ಇದು? ಸರ್ ಎಸ್ಟೀಮ್ 2001 ಮಾಡಲು, ಬರೀ 75,000. ಬರೀ 75,000. ಓನರು? ಫೋರ್ತ್ ಓನರು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 75,000 ಕೊಡೋಣ. ಓಕೆ, ನೋಡಿದ್ರಲ್ವಾ ಆಲ್ಮೋಸ್ಟ್ ಎಲ್ಲ ಕಾರ್ಗಳದ್ದು ಲೀಸ್ಟ್ ಹೇಳಿದೀವಲ್ಲ. ಖಂಡಿತ ನೋಡಿ, ನೋಡಿದ್ರಲ್ವಾ ಎಲ್ಲ ಕಾರ್ಗಳ ಲೀಸ್ಟು. ಅಲ್ಲೇನು ನೋಡ್ತಾ ಇದ್ದೀರೋ ರಿಂಗ್ ರೋಡ್ ಅದು. ಆ ಕಡೆ ಗುರುಗುಂಟಪಾಳ್ಯದಿಂದ ಬ್ರಿಡ್ಜ್ ಸ್ಟಾರ್ಟ್ ಆದರೆ ಅಪ್ ಟು ನಾಗರಬಾವಿ ಬರ್ತಕ್ಕಂಥದ್ದೇ. ನಾಗರಬಾವಿ ಬ್ರಿಡ್ಜಿಂದ ಹೋಗ್ತಾ ಇದ್ರೆ ಇಲ್ಲೇ ಲೆಫ್ಟ್ ಸೈಡೇ ಕಾಣಿಸ್ತಕ್ಕಂಥದ್ದೇ ನೆಕ್ಸ್ಟ್ ಕಾರ್ಸ್ ಅಂತೇಳಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ವಿಡಿಯೋದಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಎಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೋಬೋದು. ಅಣ್ಣ ಹೇಳಿರೋ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಲ್ಲ ಅಣ್ಣ? ಸರ್ ಖಂಡಿತ ಮಾಡ್ಕೊಡೋಣ ಅಲ್ವಾ? ನಮ್ಗೆ ಯಾವತ್ತು ವರ್ಷದಲ್ಲಿ 365 ದಿವಸ ಯಾವತ್ತು ಬಂದ್ರೂ ಕೂಡ ಹೋಲ್ಸೇಲ್ ಪ್ರೈಸಲ್ಲೇ ಕೊಡೋಣ. 70,000 ರೂಪಾಯಿಂದನೂ ಕಾರ್ಗಳು ಸ್ಟಾರ್ಟು. ಖಂಡಿತ ಕೊಡೋಣ ಅಲ್ವಾ? ಖಂಡಿತ. ಥ್ಯಾಂಕ್ಸ್ ಅಣ್ಣ, ಇಷ್ಟೊತ್ತು ಪೇಷನ್ಸ್ ಇಟ್ಟು ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರಿ. ನೋಡಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಮೂರ್ತಿ ಅಣ್ಣ ಇರ್ತಾರೆ, ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ. ಮಾಡ್ಕೊಡೋಣ ಸರ್.